ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಶುರು ಮಾಡ್ತೀನಿ. ನಾಗರಾಜ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ನಾಗರಾಜ್ ಅವರು ನಿಮಗೆ ಒಂದು ಡಿಬೇಟ್ಗೆ. ಸುಧನ್ವಾ ಇದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ಸುಧನ್ವಾ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಸರ್ ನಮಸ್ತೆ. ನಮಸ್ತೆ ಸುಧನ್ವಾ ಅವರೇ. ನಂದು ಫಸ್ಟ್ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಈಗ ಇಲ್ಲಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಮೇಲೆ ನಾವು ಮಾತಾಡ್ತೀವಿ. ಈ ಒಂದು ಇಡೀ ವಿಚಾರದಲ್ಲಿ ಸುಮಾರು 8 ಹೇಳಿಕೆಗಳು ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿ ಬಂದುಬಿಟ್ಟಿದೆ, ತದ್ವಿರುದ್ಧವಾಗಿ ಬಂದುಬಿಟ್ಟಿದೆ. ಅಥವಾ ಇದೇ ರತ್ನಪ್ರಭಾ ಅವರು ಈ ಹಿಂದೆ ತನಿಖಾ ಕಾಲದಲ್ಲಿ ಕೊಟ್ಟಿದ್ದಂಥ ಹೇಳಿಕೆಗಳಿಗೂ ಕೋರ್ಟಲ್ಲಿ ಬಂದು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳಿಗೂ ಸಂಬಂಧ ಸಿಗ್ತಿಲ್ಲ ಅಂದಾಗ SPP ಅವ್ರು ಏನು ಮಾಡ್ತಾ ಇದ್ದಾರೆ, ಇದನ್ನು ನಿಮಗೆ ಡಿಫೆನ್ಸ್ ಪರ ಸಾಕ್ಷಿ ಅಂತಲೇ ಕನ್ಸಿಡರ್ ಮಾಡಿಬಿಡಿ, ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಬೇಡಿ ಅಂತ ಒಂದು ಅರ್ಜಿ ಹಾಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಏನಾಗುತ್ತೆ ಇವಾಗ ಈ ಥರ ಆಗ್ಬಿಟ್ಟಾಗ ಅಂತ? ಇಲ್ಲ, ಆ ರೀತಿ ಆಗಿಲ್ಲ. ಇದ್ರಲ್ಲಿ ಏನಾಗಿದೆ ಅಂದ್ರೆ, ಅವ್ರದ್ದು ಮುಖ್ಯ ವಿಚಾರಣೆ ಮುಗೀತು. ಯಾವುದು ಭೂತ ರೇಣುಕಾ ಸ್ವಾಮಿ ಅವರ ತಾಯಿ ಅವ್ರದ್ದು ಮುಖ್ಯ ವಿಚಾರಣೆ ಆದ್ಮೇಲೆ ಎಲ್ಲ ಡಿಫೆನ್ಸ್ ವಕೀಲರುಗಳು ಕೂಡ ಅವರ ಕ್ರಾಸ್ ಎಕ್ಸಾಮಿನ್ ಮಾಡಿದ್ರು. ಕ್ರಾಸ್ ಎಕ್ಸಾಮಿನ್ ಕಂಪ್ಲೀಟ್ ಆದ್ಮೇಲೆ ಪ್ರಸನ್ನ ಕುಮಾರ್ ಅವರು ಅಪ್ಲಿಕೇಶನ್ ಹಾಕ್ಲಿಲ್ಲ, ಒಂದು ಸಬ್ಮಿಷನ್ ಮಾಡಿದ್ರು. ಸೆಕ್ಷನ್ 154 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಕೆಳಗಡೆ ಮುಖ್ಯ ಸಾಕ್ಷಿಯಾಗಿ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಆದ್ಮೇಲೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕೆಲವೊಂದು ಹೊಸ ವಿಷಯಗಳು ಅಥವಾ ಮುಖ್ಯ ಸಾಕ್ಷಿಗೆ ವಿರುದ್ಧವಾಗಿರುವಂತ ಕೆಲವು ಅಂಶಗಳು ಬಂದಾಗ ನನಗೆ ಕ್ರಾಸ್ ಎಕ್ಸಾಮಿನ್ ಮಾಡಕ್ಕೆ ಅವಕಾಶ ಇದೆ ಅಂತ ಕೇಳಿದ್ರು. ಅದನ್ನ ನಾವು ಡಿಫೆನ್ಸ್ ಅವರು ಬಹಳ ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡಿದ್ರೆ, ಅದು ಯಾವ್ದು ಹೊಸ ವಿಷಯ ಅಲ್ಲ, ಎಲ್ಲ ಅಡ್ಮಿಷನ್ಸ್ ಇರೋದು, ಹಾಗಾಗಿ ಮಾಡಕ್ ಬರಲ್ಲ, ಇದಕ್ಕೆ ನಮ್ ತಕರಾರು ಇದೆ ಅಂತ ಹೇಳಿದ್ರೆ ಕೋರ್ಟ್ ಎರಡನ್ನು ಇದು ಮಾಡಿ ನಮ್ಮ ತಕರಾರಿಗೆ ನೆಕ್ಸ್ಟ್ ಜನವರಿ 5th ಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಬಟ್ ಇದ್ರಲ್ಲಿ ಏನು ಮೇಲ್ನೋಟಕ್ಕೆ ಏನ್ ಗೊತ್ತಾಗ್ತಾ ಇರೋದು ಅಂದ್ರೆ, ಏನು ಸುಧನ್ವಾ ಅವರೇ, ಈಗ ಏನಾಗುತ್ತೆ, ಈಗ ಯಾರಿದನ್ನು ನೋಡ್ತಿದ್ದಾರೋ ಅವರ ಕ್ಲಾರಿಟಿಗೋಸ್ಕರ ಒಂದು ವಿಷಯ ಕೇಳ್ಬಿಡ್ತೀನಿ. ಈ ಲೀಗಲ್ ಟೆಕ್ನಿಕಲ್ ಟರ್ಮ್ಸ್ ಏನೇ ಬರಬಹುದು, ಈಗ ಜನಗಳಿಗೆ ಇದನ್ನ ಇಲ್ಲಿ ನಾವು ತಿಳಿಸೋ ವಿಚಾರದಲ್ಲಿ ಇಲ್ಲಿ ಪ್ರಸನ್ನ ಕುಮಾರ್ ಅವರು ತೀರಾ ಹೊಸದಾಗಿ ಏನೋ ವಿಷಯ ಹೇಳ್ಬಿಟ್ಟಿದ್ದಾರೆ, ನಾನಾಗಿ ಅವ್ರು ಎಕ್ಸಾಮಿನ್ ಮಾಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಡಿಫೆನ್ಸ್ ಕಡೆಯಿಂದ ಹೊಸದೇನು ಹೇಳಿಲ್ಲ ರೀ, ಏನು ವಿಷಯ ಇತ್ತು ಅದನ್ನ ಸಬ್ಮಿಷನ್ ಮಾಡಿದ್ದಾರೆ ಅವರು ಅಂತ ಡಿಫೆನ್ಸ್ ಹೇಳಿರೋದು ಅಷ್ಟೇ ಅಲ್ವಾ ಇಲ್ಲಿ? ಹೌದು. ಇದರಲ್ಲಿ ಏನಾಗಿದೆ, ಫಸ್ಟ್ ಮುಖ್ಯ ವಿಚಾರಣೆ ಅಂತ ಆಗುತ್ತೆ. ಮುಖ್ಯ ವಿಚಾರಣೆ ಅಂದ್ರೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಏನೇನಿದೆ ಅನ್ನೋದನ್ನ ಹೇಳಿಕೆ ಕೋರ್ಟ್ ಮುಂದೆ ಕೊಡ್ತಾರೆ. ಅದು ಎಕ್ಸಾಮಿನೇಷನ್ ಇನ್ ಚೀಫ್ ಅಂತ ಹೇಳ್ತೀರಿ. ಆ ನಂತರ ಅದಕ್ಕೆ ಏನಾನ ಅವ್ರು ಹೇಳಿರೋ ಎಕ್ಸಾಮಿನೇಷನ್ ಇನ್ ಚೀಫ್ಗೆ ಡಿಫೆನ್ಸ್ ಅವರು ಒಪ್ಪಿಗೆ ಇಲ್ಲ ಆದ್ಮೇಲೆ ನಾವು ಅದು ಪ್ರಶ್ನೆ ರೂಪದಲ್ಲಿ ಅದು ವೆರಾಸಿಟಿನ ಚೆಕ್ ಮಾಡ್ತೀರಿ, ಅವ್ರು ಹೇಳ್ತಾ ಇರೋದು ಸತ್ಯನಾ ಸುಳ್ಳ ಅನ್ನೋದ್ರ. ಇದರಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆದ್ಮೇಲೆ ಮುಖ್ಯ ವಿಚಾರಣೆ ಆದಾಗ ಅವ್ರು ಏನು ಪ್ರಾಸಿಕ್ಯೂಷನ್ ಸಾಕ್ಷಿ ಆದಾಗ ಸಾಕ್ಷಿ ನುಡಿದಾಗ ಪ್ರಾಸಿಕ್ಯೂಷನ್ ಅವ್ರಿಗೆ ಯಾವುದೇ ತಕರಾರು ಇರ್ಲಿಲ್ಲ. ಯಾಕೆಂದ್ರೆ ಅವಾಗೆ ಅವ್ರನ್ನ ಕ್ರಾಸ್ ಹಾಸ್ಟೈಲ್ ಅಂತ ಮಾಡಿ ಕ್ರಾಸ್ ಎಕ್ಸಾಮಿನ್ ಮಾಡೋ ಅವ್ರಿಗೆ ಪ್ರಶ್ನೆ ಕೇಳೋ ಒಂದು ಅವಕಾಶ ಇತ್ತು. ಅವಾಗ ಅವ್ರೇನು ತಕರಾರು ಮಾಡ್ಲಿಲ್ಲ. ಬಟ್ ನಮ್ದು ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಆದ್ಮೇಲೆ ಮತ್ತೆ ನಾವು ಕ್ರಾಸ್ ಎಕ್ಸಾಮಿನ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ಒಂಥರ ವಿಶೇಷ ಸನ್ನಿವೇಶ. ಸಾಮಾನ್ಯವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಆದ್ಮೇಲೆ ಮತ್ತೆ ಪ್ರಾಸಿಕ್ಯೂಷನ್ ಅವರು ಕ್ರಾಸ್ ಎಕ್ಸಾಮಿನ್ ಮಾಡಕ್ ಹೋಗಲ್ಲ. ಇದ್ರಲ್ಲಿ ಏನಾಗಿದೆ ಅಂದ್ರೆ, ತನಿಖೆಯಲ್ಲಿ ಮೊದಲೇ ಏನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಹಳ ತಪ್ಪುಗಳನ್ನ ಮಾಡ್ಬಿಟ್ಟಿದ್ದಾರೆ ತನಿಖಾಧಿಕಾರಿಗಳು. ಅದನ್ನ ಪ್ಯಾಚ್ ಅಪ್ ಮಾಡಕ್ಕೋಸ್ಕರ ಈ ರೀತಿ ಅವರೊಂದು ಫರ್ದರ್ ಕ್ರಾಸ್ ಎಕ್ಸಾಮಿನ್ ಮಾಡ್ತೀರಿ ಅಂತ ಅವಕಾಶ ಕೇಳಿದ್ರು. ಅದ್ರ ಮೇಲೆ ಕೊಡ್ಬೇಕೋ ಬೇಡ ಅನ್ನೋ ವಿಚಾರವಾಗಿ ಕೋರ್ಟ್ ನಮ್ಮ ವಾದನೂ ಕೇಳಕ್ಕೋಸ್ಕರ, ಅಂದ್ರೆ ನಮ್ದು ಅಂದ್ರೆ ಡಿಫೆನ್ಸ್ ವಾದನ ಕೇಳಕ್ಕೋಸ್ಕರ, ಆರೋಪಿಗಳ ವಾದ ಕೇಳಕ್ಕೋಸ್ಕರ 5 ಜನವರಿಗೆ ಡೇಟ್ ಕೊಟ್ಟಿದೆ. ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸುಧನ್ವಾ ಅವರೇ. ಈಗ ಅವ್ರಿಗೆ ವಯಸ್ಸಾಗಿದೆ, ಈ ಕೊಲೆ ನಡೆದು ಸುಮಾರು 1.5 ವರ್ಷ ಕಳೆದಿರಬೇಕು. ಮಗ ನಿನಗೆ ಫೋನ್ ಮಾಡಿದ್ನಮ್ಮ, ನೀನೇ ಮಗನಿಗೆ ಫೋನ್ ಮಾಡಿದ್ದಮ್ಮ ಅಂತ ಕೊಲೆ ಆದ ಕಾಲದಲ್ಲಿ, ಆ ಮಗನ ಮೃತದೇಹ ಇದ್ದ ಕಾಲದಲ್ಲಿ, ತನಿಖಾ ಕಾಲದಲ್ಲಿ ಕೇಳಿರ್ತಾರೆ. ಮಗ ನನಗೆ ಫೋನ್ ಮಾಡಿದ್ದ ಸ್ವಾಮಿ ಅಂತ ಹೇಳ್ತಾರೆ. ಆಯಿತು, ಈಗ 1.5 ವರ್ಷ ಆದಮೇಲೆ ಸ್ವಾಮಿ ನಾನೇ ಮಗನಿಗೆ ಫೋನ್ ಮಾಡಿಬಿಟ್ಟಿದ್ದೆ ಅಂತ ಹೇಳ್ತಾರೆ. ಒಂದು ತಾಯಿ, ಅವರ ಏಜು, ದೊಡ್ಡ ಅಪರಾಧನ ಇದು, ಮಗ ಕಾಲ್ ಮಾಡಿದ್ದ ಅಥವಾ ನಾನೇ ಕಾಲ್ ಮಾಡಿದ್ದ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು ಅಂತ ಕನ್ಸಿಡರ್ ಆಗುತ್ತಾ ಇದು? ಇಲ್ಲ, ಅವತ್ತಿಗೇನು ಹೇಳಿದ್ರು ಇವತ್ತು ಅದನ್ನೇ ಹೇಳಬೇಕಾಗಿತ್ತು, ಮೆಮೊರಿ ಸರಿಯಾಗಿ ಇಟ್ಕೊಳ್ಬೇಕಾಗಿತ್ತು, ಸರಿಯಾಗಿ ಓದ್ಕೊಂಡು ರೆಡಿಯಾಗಿ ಪ್ರಿಪೇರ್ ಆಗಿ ಬರಬೇಕಾಗಿತ್ತು ಅಂತ ವಾದನ ಸುಧನ್ವಾ ಅವರೇ. ಸರ್, ಇವಾಗ ನಾನ್ ನಿಮ್ಗೆ ಇಲ್ಲೊಂದು ಕೆಲವು ನನ್ನ ವಿಷಯ ಅಲ್ಲ, ಅಂದ್ರೆ ಡಿಫೆನ್ಸ್ ವಾದ ಅಲ್ಲ, ಪ್ರಾಸಿಕ್ಯೂಷನ್ ಪೇಪರ್ಸ್ ನಿಮ್ಗೆ ಕೆಲವು ತೋರಿಸ್ತೀನಿ. ಆಕ್ಚುಲಿ ಅವ್ರ ತಾಯಿಯವರು ನಿಜ ಹೇಳ್ತಾ ಇದಾರೆ, ಪೊಲೀಸ್ ಅವರು ತನಿಖೆಯಲ್ಲಿ ದಿಕ್ಕು ತಪ್ಪಿಸಿ ಸಮಾಜಕ್ಕೆ ದಿಕ್ ತಪ್ಪಿಸಿ ಕೋರ್ಟಿಗೆ ದಿಕ್ ತಪ್ಸಕ್ ಹೋಗಿ ಇವಾಗ ಸಿಕ್ಕಾಕೊಂಡಿದ್ದಾರೆ. ಒಂದು ಇದ್ರಲ್ಲಿ ಹೇಳ್ತೀನಿ ನೋಡಿ, ಕೆಲವೊಂದು ಘಟನೆಗಳು ಇದಾವೆ. ಇವತ್ತು ಈ 8ನೇ ತಾರೀಕು
8/6/2024 ರೇಣುಕಾ ಸ್ವಾಮಿ ಅವರು ಪ್ರಾಸಿಕ್ಯೂಷನ್ ಕೇಸ್ ಪ್ರಕಾರ ಅವರು ಮನೆಯಲ್ಲಿ ಬೆಳಿಗ್ಗೆ ಬಿಡ್ತಾರೆ, 9:30 ಮನೆ ಬಿಡ್ತಾರೆ. ಆ ದಿನ ಸಂಜೆ ಬರಲ್ಲ. ಅವರು ಪ್ರಾಸಿಕ್ಯೂಷನ್ ಪೇಪರ್ಸ್ ಪ್ರಕಾರ 2:00 ಯಾರು ಮೃತ ರೇಣುಕಾ ಸ್ವಾಮಿ ಅವ್ರ ತಾಯಿಗೆ ಫೋನ್ ಮಾಡ್ತಾರೆ, ನಾನು ಇವತ್ತು ಬರಲ್ಲ, ನಾನು ಊಟಕ್ಕೆ ಆಚೆ ಕಡೆ ಹೋಗ್ತಾ ಇದ್ದೀನಿ ಅಂತ. ರಾತ್ರಿನೂ ಬರಲ್ಲ, ರಾತ್ರಿ ಎಲ್ಲ ಹುಡ್ಕಾಡ್ತಾರೆ. 9ನೇ ತಾರೀಕು ಅಂದ್ರೆ 9/6/2024 ಅವತ್ತೂ ಬರಲ್ಲ, ಅವತ್ತು ಹುಡುಕಾಡ್ತಾರೆ. 10ನೇ ತಾರೀಕು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಇಂದ ಅವ್ರ ತಂದೆಗೆ ಒಂದು ಫೋನ್ ಬರುತ್ತೆ, ನೀವು ದಯವಿಟ್ಟು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಬನ್ನಿ ನಿಮ್ ಮಗನ ವಿಚಾರವಾಗಿ ಅಂತ. ಇದು ಒಂದು ನಿಮ್ಗೆ ಜಿಸ್ಟ್ ಕೊಡ್ತಾ ಇರೋದು. ಇವಾಗ ಹೇಳ್ತಾ ಇರೋದು ಮರ್ತೋಗಿರ್ಬೋದು ಅಂತ ಹೇಳ್ತಿರಲ್ವಾ, ಇವ್ರದ್ದು ಸ್ಟೇಟ್ಮೆಂಟ್ಗಳು ಹೇಳಿಕೆಗಳನ್ನ 14/6/2024 ರೆಕಾರ್ಡ್ ಮಾಡ್ಕೊಂತಾರೆ. 6 ದಿನ ಆದ ನಂತರ 14ನೇ ತಾರೀಕು 6 ದಿನ ಆಯ್ತು, 8ರಿಂದ 6 ದಿನ ಆಯ್ತು. ಅದ್ರಲ್ಲಿ 2:00 ಕಾಲ್ ಮಾಡಿದ್ದ ನನ್ ಮಗ ಎಲ್ಲಿಂದ ಹೋಟ್ಲಲ್ಲಿ ಇವತ್ ಬರಲ್ಲ ಅಂತ. ಆಕ್ಚುಲಿ ಇವ್ರ ಪ್ರಕಾರ, ಪ್ರಾಸಿಕ್ಯೂಷನ್ ಪ್ರಕಾರ 2:00 ಆಲ್ರೆಡಿ ಇವ್ರು ಬೆಂಗಳೂರಲ್ಲಿ ಇದ್ರು, ಫೋನ್ ಎಲ್ಲ ಕಿತ್ಕೊಂಡಿದ್ರು ಅಂತಾರೆ. ಮತ್ತೆ ಆ ಫೋನ್ ಬಂದಿದ್ದೆ ಯಾವಾಗ, ಅದ್ರ ಬಗ್ಗೆ ಏನು ತನಿಖೆ ಇಲ್ಲ. ಆ ವಿಚಾರನೆಲ್ಲ ಅವ್ರು ಹೇಳಿದ್ಮೇಲೆ ಇವಾಗ ಕವರ್ ಅಪ್ ಮಾಡಕ್ಕೋಸ್ಕರ ಈ ರೀತಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದನ್ನ ಮಾಡ್ತಾರೆ.